ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಸೂಚಿಸಿರುವ ಅಧ್ಯಕ್ಷ ಮತ್ತು ಅಭ್ಯರ್ಥಿಗಳ ತಂಡಕ್ಕೆ ಏಕೆ ಮತ ಹಾಕಬೇಕು? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಾಂ ಮುನಿ ಆಯಂಚ ಮಧ್ವಮಾಚಾರ್ಯ ಮುಖ್ಯಮಾಶ್ರಯೇ. ನಮಸ್ಕಾರ ಶ್ರೀ ಗಿರೀಶ್ ಅವರೇ. ನಿಮ್ಮ ವಾಹಿನಿಗೆ ಆಮಂತ್ರಣ ಕೊಟ್ಟು ಚುನಾವಣೆ ಬಗ್ಗೆ ವಿಶ್ಲೇಷಿಸಲು ಅವಕಾಶ ನಿಮ್ಮ ಮೂಲಕ ನಿಮ್ಮ ಶ್ರೋತೃಗಳಿಗೆ ತಿಳಿಸಲು ಸದಾವಕಾಶವನ್ನು ಕಲ್ಪಿಸಿದ್ದಕ್ಕೆ ತಮಗೆ ನಮಸ್ಕಾರಗಳು. AKBMSನ ಹಾಲಿ ಅಧ್ಯಕ್ಷರು ಆತ್ಮೀಯ ಹಾಗೂ ಆದರಣೀಯ ಶ್ರೀ ಅಶೋಕ್ ಹಾರನಹಳ್ಳಿ ಅವರ ಅವಧಿಯಲ್ಲಿ ಅಖಿಲ ಕರ್ನಾಟಕ ಅನ್ನುವ ಪದಕ್ಕೆ ನಿಜವಾದ ಅರ್ಥ ಕಲ್ಪಿಸಿದ್ದಾರೆ. ನಿಸ್ವಾರ್ಥತೆ, ಸಹೃದಯಿ ಚಿಂತನೆಯಿಂದ ತಮ್ಮ ಅವಧಿಯನ್ನು ವಿಸ್ತರಿಸಲು ಮುಕ್ತ ಅವಕಾಶವಿದ್ದರೂ ಅವರು 3 ವರ್ಷಕ್ಕೆ ಮೊಟಕುಗೊಳಿಸಿ ಮುಂದಿನ ಅವಧಿಗೆ 5 ವರ್ಷಕ್ಕೆ ಹೆಚ್ಚಿನ ಅವಧಿಯನ್ನು ಕೊಡಲು ಈ ದಿಕ್ಕಿನಲ್ಲಿ ನಿರ್ಣಯವನ್ನು ಸರ್ವ ಸದಸ್ಯರ ಸಭೆ ಕರೆದು ಮಂಡಿಸಿ ಚರ್ಚಿಸಿ ಸರ್ವ ಸದಸ್ಯರ ಅನುಮೋದನೆ ಪಡೆದು ಅನುಷ್ಠಾನಕ್ಕೆ ತಂದಿದ್ದಾರೆ. ಇದಕ್ಕೋಸ್ಕರ ಅವರಿಗೆ ಮತ ಹಾಕಿ ಅವರ ಅವಧಿಗೆ ಅವರು ಕಾರ್ಯಗಳನ್ನು ಮಾಡಲು ಅವರು ಕೇಳುತ್ತಿರುವ ಪ್ರಶ್ನೆ ಸಮರ್ಥಿಸಿಕೊಂಡಿದ್ದಾರೆ. ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಮಾಡಿರುವ ಸಾಧನೆ ಏನು? ಪ್ರಮುಖವಾಗಿ ಆಡಳಿತದಲ್ಲಿ ಪಾರದರ್ಶಕತೆ, ಯುವಕರಿಗೆ ಆದ್ಯತೆ, ಮಹಿಳಾ ಸಬಲೀಕರಣ, ತ್ರಿಮತಸ್ಥ ವಿಪ್ರ ಸಮುದಾಯದ ಎಲ್ಲ ವಿಭಾಗಗಳಿಗೂ ಪ್ರಾಮುಖ್ಯತೆ ಒದಗಿಸಿರುವುದು, ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸದಸ್ಯರ ಸಂಖ್ಯೆಯನ್ನು 70,000ಕ್ಕೆ ಹೆಚ್ಚಿಸಿದ್ದಾರೆ. ಅಂದರೆ ಇವರ ಅವಧಿಗೆ ಮೊದಲು ಇದ್ದ ಸದಸ್ಯರ ಸಂಖ್ಯೆಗೂ ಇವರ ಅವಧಿಯ ಅಂತ್ಯಕ್ಕೆ ನೋಡಿದರೆ ಸುಮಾರು 30,000 ಸದಸ್ಯರನ್ನು ಸಂಘಟನಾ ಪ್ರತಿಫಲದಿಂದಲೇ ಆಗಿದೆ. ಗಾಯತ್ರಿ ಭವನವನ್ನು ಪೂರ್ಣ ನವೀಕರಣಗೊಳಿಸಿದ್ದಾರೆ. ಇವರ ಅವಧಿಯಲ್ಲಿ ಮಹಿಳಾ ಸಬಲೀಕರಣ ಸಂಬಂಧ ಅಭಿಜಾತೆ ಸಮ್ಮೇಳನವನ್ನು ಶಂಕರ ಮಠದ ಆವರಣದಲ್ಲಿ ಯಶಸ್ವಿಯಾಗಿ ನಡೆಸಿ ಅಖಿಲ ಕರ್ನಾಟಕದಾದ್ಯಂತ ಮಹಿಳೆಯರನ್ನು ಒಗ್ಗೂಡಿಸಲು ಪೂರ್ಣ ಹಾಗೂ ಪ್ರಾಮಾಣಿಕ ನಿಷ್ಠಾವಂತ ಪ್ರಯತ್ನ ಮಾಡಿದ್ದಾರೆ. ಕೊನೆಯದಾಗಿ ವಿಶ್ವಾಮಿತ್ರ 11ನೇ ಸಮ್ಮೇಳನವನ್ನು ಇವರ ಸಮರ್ಥ ನಾಯಕತ್ವದಿಂದಲೇ ಬೆಂಗಳೂರು ಅರಮನೆ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ಅಭೂತಪೂರ್ವ ಯಶಸ್ವಿಗೊಳಿಸಿ ಎಲ್ಲ ಸಮುದಾಯದ ವರ್ಗದವರನ್ನು ಒಗ್ಗೂಡಿಸಲು ಪರಿಶ್ರಮದ ಫಲದಿಂದಲೇ ಅದ್ಭುತ ಪ್ರಶಂಸೆಗೆ ಕೂಡ ಪಾತ್ರರಾಗಿದ್ದಾರೆ. ಅಲ್ಲದೆ 3 ದಿನಗಳಲ್ಲಿ 1.5 ಲಕ್ಷ ತ್ರಿಮತಸ್ಥ ವಿಪ್ರರ ಭೇಟಿ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಇವರು ಮಾಡಿರುವ ಸಾಧನೆಗೆ ಹಿಡಿದಿರುವ ಕನ್ನಡಿ. ಬ್ರಾಹ್ಮಣ ಸಮುದಾಯದ ಮಹಾಸಭಾ AKBMS ನಿಧಿಯನ್ನು ಇವರು ಪದಗ್ರಹಣ ಮಾಡಿದ ಸಮಯದಲ್ಲಿ ಇದ್ದ 3,65,00,000 ರೂಪಾಯಿಯನ್ನು ಇವರ ವರ್ಚಸ್ಸಿನಿಂದ ಪರಿಶ್ರಮದಿಂದ ದೇಣಿಗೆ ಪಡೆದು ಈಗ ನಿಧಿಯ ಮೊತ್ತವನ್ನು 7,75,00,000ಕ್ಕೆ ಕೊಂಡೊಯ್ದಿದ್ದಾರೆ. ಈ ಕಾರ್ಯ ಇದರ ಫಲ ದಿನನಿತ್ಯ ಮಹಾಸಭಾ ಖರ್ಚು ನೀಗಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ಕೆ ಇವರು ಪ್ರಶಂಸನೀಯ ಹಾಗೂ ಅಭಿನಂದನಾರ್ಹರು. ಇವರ ಅವಧಿಯಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ರಾಜ್ಯಾದ್ಯಂತ 1 ಲಕ್ಷ ಕಿಲೋಮೀಟರ್ ಕ್ರಮಿಸಿ ತಾಲೂಕು ಜಿಲ್ಲಾ ಮಟ್ಟದ ಮಹಾಸಭಾ ಚಟುವಟಿಕೆಗಳನ್ನು ಪುಷ್ಟಿಗೊಳಿಸಿ ಇದರ ಫಲವಾಗಿ 2 ಮಹತ್ವಕಾರ್ಯವಾದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ವಿದ್ಯಾನಿಧಿ ಮತ್ತು ಪ್ರತಿಭಾ ಪುರಸ್ಕಾರ ಇವೆರಡು 100ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಗಳು ಇವರು ಮಾಡಿರುವುದು ನಮ್ಮ ಸಮುದಾಯಕ್ಕೆ ಪ್ರೋತ್ಸಾಹದಾರ ಹಾಗೂ ವಿಶ್ವಾಸವನ್ನು ಸಮುದಾಯದ ವಿಪ್ರರಲ್ಲಿ ಇಮ್ಮಡಿಗೊಳಿಸಿದೆ. ಕೊನೆಯದಾಗಿ ಹಾಲಿ ಅಧ್ಯಕ್ಷರು ಶ್ರೀ ಅಶೋಕ ಹಾರನಹಳ್ಳಿ ಅವರು ವಿಶ್ವಾಮಿತ್ರ 11ನೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಮ್ಮೇಳನದಲ್ಲಿ 5 ದಶಕಗಳ ಸ್ಥಾಪನಾ ಸಂದರ್ಭದಲ್ಲಿ ಆಗಿರುವ ಒಂದು ಮೈಲಿಗಲ್ಲು ಸುವರ್ಣ ಮಹೋತ್ಸವ. ಈ ಸಂದರ್ಭದಲ್ಲಿ ಸ್ವಾವಲಂಬನೆ ಪ್ರತೀಕಗೋಸ್ಕರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಭವನ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಶೃಂಗೇರಿ ಕಿರಿಯ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳ ಅಮೃತ ಹಸ್ತದಿಂದ ನೆರವೇರಿಸಿದ್ದಾರೆ. ಶ್ರೀ ಅಶೋಕ್ ಹಾರನಹಳ್ಳಿಯವರು ಇವರನ್ನೇ ಅಧ್ಯಕ್ಷ ಆಕಾಂಕ್ಷಿ ಮಾಡಿರುವ ಉದ್ದೇಶ ಏನು? ಶ್ರೀ ಭಾನುಪ್ರಕಾಶ್ ಶರ್ಮಾ ಯಾರು? ಶ್ರೀ ಭಾನುಪ್ರಕಾಶ್ AKBMSಗೆ ಕೊಟ್ಟಿರುವ ಕೊಡುಗೆ ಏನು? ಶ್ರೀ ಅಶೋಕ್ ಹಾರನಹಳ್ಳಿ ಅವರು
ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನ ಕೇವಲ ಬೆಂಗಳೂರಿಗೆ ಸೀಮಿತಗೊಳಿಸದೆ ರಾಜ್ಯದ ನಾನಾ ಜಿಲ್ಲಾ ಕೇಂದ್ರದ ಪದಾಧಿಕಾರಿಗಳಿಗೂ ಅವಕಾಶ ಕಲ್ಪಿಸಿ ಅರ್ಹ ವ್ಯಕ್ತಿಗಳು ಮಹಾಸಭಾದ ಅಧ್ಯಕ್ಷರಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾಂದಿ ಹಾಡಲು ಶ್ರೀ ಭಾನುಪ್ರಕಾಶ್ ಶರ್ಮಾ ಹೆಸರನ್ನು ಸೂಚಿಸಿ ಬೆಂಬಲಿಸಿ ಅವರ ಗುಂಪಿಗೆ ಜಯವಾಗಲು ಅಧ್ಯಕ್ಷರು ಅಹರ್ನಿಶಿ ಶ್ರಮಿಸುತ್ತಿದ್ದಾರೆ. ವೇದಮೂರ್ತಿ ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರ ಸಂಕ್ಷಿಪ್ತ ಪರಿಚಯ ಕೊಡುವುದಾದರೆ, ಇವರು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿಕಟಪೂರ್ವ ನಿರ್ದೇಶಕರು, AKBMSನಲ್ಲಿ 7 ಬಾರಿ ಉಪಾಧ್ಯಕ್ಷರಾಗಿ ಆಡಳಿತ ಮಂಡಳಿ ಜೊತೆ ಕೆಲಸ ಮಾಡಿರುವ ಅನುಭವ ಹಾಗೂ AKBMS ವಿಪ್ರರ ತೊಂದರೆಗಳಿಗೆ ಸ್ಪಂದಿಸಿರುವ ಹಾಗೂ ಸೇವೆ ಕೊಟ್ಟಿರುವ ಅನುಭವವೂ ಇದೆ. ಭಾನುಪ್ರಕಾಶ್ ಶರ್ಮರವರು ವೃತ್ತಿಯಲ್ಲಿ ವೈದಿಕ ಧರ್ಮವನ್ನು ಪಾಲಿಸುತ್ತಿದ್ದಾರೆ. 3 ದಶಕಗಳಿಂದಲೂ ಈ ಒಂದು ವೃತ್ತಿಯನ್ನು ಮಾಡುತ್ತಿದ್ದಾರೆ. ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ವಿದ್ಯಾ ವಾಚಸ್ಪತಿಗಳು, ಧರ್ಮ ಚಿಂತಕರು, ವೈದಿಕ ಧರ್ಮ ಪರಿಪಾಲಕರು, ತ್ರಿಮತಸ್ಥ ಕ್ಷೇಮ ಚಿಂತಕರು, ಪುರೋಹಿತ ವರ್ಗದ ಹಿತಚಿಂತಕರು ಹಾಗೂ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ವಾಣಿಜ್ಯ ಸಂಸ್ಥೆಗಳು ಮತ್ತು ವಿದ್ಯಾಸಂಸ್ಥೆಗಳನ್ನು ಯಶಸ್ವಿಯಾಗಿ ಲಾಭದಾಯಕವಾಗಿ ನಿರ್ವಹಿಸಿ ಆಡಳಿತದ ಅತ್ಯಮೂಲ್ಯವಾದ ಅನುಭವವನ್ನು ಹೊಂದಿದ್ದಾರೆ. ಶ್ರೀ ಭಾನುಪ್ರಕಾಶ್ ಶರ್ಮಾ ಅಧ್ಯಕ್ಷರಾದ ಮೇಲೆ ಅವರ ಮುಂದಿರುವ ಯೋಜನೆಗಳೇನು? ಪ್ರಮುಖವಾಗಿ ಶ್ರೀ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮರವರು ಹಾಲಿ ಅಧ್ಯಕ್ಷರು ಶ್ರೀ ಅಶೋಕ್ ಹಾರನಹಳ್ಳಿ ಅವರು ನೆರವೇರಿಸಿರುವ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮೊದಲ ಆದ್ಯತೆಯಾಗಿ ಎತ್ತಿಕೊಂಡು ಅದನ್ನು ಉದ್ಘಾಟನಾ ಹಂತಕ್ಕೆ ಬರುವ 2 ವರ್ಷಗಳಲ್ಲಿ ಕಾರ್ಯಕ್ರಮವನ್ನು ಮುಗಿಸುವ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಅದನ್ನು ಪರಿಹರಿಸಲು ಗಮನಹರಿಸಿದ್ದಾರೆ. ಇದರ ತತ್ಸಂಬಂಧ ನಿಧಿ ಸಂಗ್ರಹಣೆಯನ್ನು ಮಾಡಲು ಪೂರ್ಣ ಕಾರ್ಯಪ್ರವೃತ್ತರಾಗಲಿದ್ದಾರೆ. ಇದರ ಜೊತೆ ಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ಆದ್ಯತೆಗಳಲ್ಲಿ ವೇದಾಧ್ಯಯನ, ವೇದ ಪಾಠಶಾಲೆ ಹಾಗೂ ಗೋ ಸಂರಕ್ಷಣೆ ಈ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುತ್ತಾರೆ. ಗುರುಕುಲ ಸಂಸ್ಕೃತಿ, ಅದರ ಜೀರ್ಣೋದ್ಧಾರ ಮತ್ತು ಅನುಷ್ಠಾನಗೊಳಿಸಲು ಸಕಲ ಯೋಜನೆಗಳನ್ನು ಎಲ್ಲರ ಜೊತೆ ಚರ್ಚಿಸಿ ಸಿದ್ಧಪಡಿಸಲಿದ್ದಾರೆ. ಇದಕ್ಕೆ ಸೇರಿರುವ ವಿದ್ಯಾ ನಿಧಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುವಂತೆ ಯೋಜನೆ ಮಾಡಿ ಅದಕ್ಕೆ ತತ್ಸಂಬಂಧವಾದ ನಿಧಿಯನ್ನು ಸಂಗ್ರಹಿಸಲಿದ್ದಾರೆ. ಇದು 2 ಯೋಜನೆಗಳಿಗೆ ಅಂದಾಜು 100ರಿಂದ 120 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮುಂದುವರಿಸಲು ಅನುವು ಮಾಡಿಕೊಡಲಿದ್ದಾರೆ. ಗುರುಕುಲ ಸಂಸ್ಕೃತಿಯನ್ನು ರಾಜ್ಯವ್ಯಾಪಿ ಅನುಷ್ಠಾನಗೊಳಿಸಿ ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣಿಕೆ ಪಾಲನೆಗೆ ಪುಷ್ಟಿ ಕೊಟ್ಟು ಧರ್ಮ ಪ್ರಚಾರಕ್ಕೆ ಆದ್ಯತೆ ಕೊಟ್ಟು ಪೂರ್ಣ ಚಾಲನೆ ಕೊಡುವುದು ಇವರ ಆದ್ಯತೆಗಳು. ವಿಪ್ರರ ಸಮುದಾಯದ ಆರ್ಥಿಕ ಸ್ವಾವಲಂಬನೆಗೆ ಆಳವಾಗಿ ಹಾಗೂ ಅಗಲವಾಗಿ ಗಮನಹರಿಸಿ ಪುರೋಹಿತ ವರ್ಗ, ಬಾಣಸಿಗ ವರ್ಗ, ಆರಕ್ಷಕ ವರ್ಗ ಮತ್ತು ಶಿಕ್ಷಕ ವರ್ಗದಲ್ಲಿರುವ ತ್ರಿಮತಸ್ಥ ವಿಪ್ರರಿಗೆ ವಾಣಿಜ್ಯ ಮತ್ತು ಹಣದ ಅನುವು ಮಾಡಲು ವಿದೇಶದಲ್ಲಿ ನೆಲೆಸಿರುವ ಅನಿವಾಸಿ ವಿಪ್ರರಿಂದ ನಿಧಿ ದೇಣಿಗೆ ಸಂಗ್ರಹಿಸಿ ಇವರುಗಳೆಲ್ಲರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಪ್ರಯತ್ನ ಮಾಡುವುದು ಇವರ ಆದ್ಯತೆಗಳಲ್ಲಿ ಕೆಲವು. ಮೊದಲು ಸರ್ವೇ ಜನ ಸುಖಿನೋ ಭವಂತು. ಗಾಯತ್ರಿ ಮಾತಾ ಕಿ ಜೈ. ಎಲ್ಲರಿಗೂ ಒಳ್ಳೆಯದಾಗಲಿ.